ತಂತ್ರಜ್ಞಾನ ಬೆಳೆದಾಗಿನಿಂದ ಅದೆಷ್ಟೋ ಜನ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಎಐನಿಂದಾಗಿ ರಶ್ಮಿಕಾ ಮಂದಣ್ಣ ಕೂಡ ಸಾಕಷ್ಟು ನೋವನ್ನ ಅನುಭವಿಸಿದ್ರು. ಅವರಲ್ಲದ ಫೋಟೋಗಳಿಂದ ಟ್ರೋಲ್ ಆಗಿದ್ರು. ಇದೀಗ ಅದೆಲ್ಲ ಮಾಸ್ತಾ ಇದೆ ಎನ್ನುವಾಗಲೇ ರುಕ್ಮಿಣಿ ವಸಂತ್ ಅವರಿಗೆ ಕಾಟ ಶುರುವಾಗಿದೆ. ಇದಕ್ಕೆ ನಟಿ ಪೊಲೀಸ್ ಠಾಣೆಯ ಮೆಟ್ಟಿಲನ್ನ ಏರಿದ್ದಾರೆ. ಎಐ ತಂತ್ರಜ್ಞಾನವನ್ನ ಬಳಸಿ ನಟಿಯರನ್ನ ಕೆಟ್ಟದಾಗಿ ಚಿತ್ರಿಸಿ ವಿಕೃತ ಆನಂದ ಪಡುವ ಗುಂಪೊಂದಿದೆ. ಸದ್ಯ ಕನ್ನಡದ ನಟಿ ರುಕ್ಮಿಣಿ ವಸಂತ್ ಫೇಕ್ ಫೋಟೋ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದ್ದಾವೆ. ಇನ್ಸ್ಟಾಗ್ರಾಮ್ ಮಾತ್ರವಲ್ಲ, ಟ್ವಿಟರ್ ನಲ್ಲಿ ಕೂಡ ಈಗ ಇದು ಭಾರಿ ಚರ್ಚೆ ಹುಟ್ಟಾಕಿದೆ. ಇನ್ಸ್ಟಾಗ್ರಾಮ್ ನಲ್ಲಿ ಈಗ ಎಐ ಫೇಕ್ ವಿಡಿಯೋ ಫೋಟೋ ಆರ್ಭಟ ಜೋರಾಗಿದೆ. ನಟಿಯರನ್ನ ಅರೆಬೆತ್ತಲಾಗಿ ಮಾದಕವಾಗಿ ಚಿತ್ರಿಸಿ ವೈರಲ್ ಮಾಡ್ತಾ ಇದ್ದಾರೆ. ಆ ಮೂಲಕ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ವ್ಯೂಸ್ ಲೈಕ್ ಹೆಚ್ಚಿಸಿಕೊಳ್ಳುವ ಪ್ರಯತ್ನ ಇದಾಗಿದೆ. ಬಹುತೇಕ ಎಲ್ಲಾ ಜನಪ್ರಿಯ ನಟಿಯರ ಎಐ ಜನರೇಟೆಡ್ ಫೋಟೋ ವಿಡಿಯೋಗಳನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಇದೆ. ಈಗ ಇದು ಟ್ವಿಟರ್ ವೇದಿಕೆಗೂ ಎಂಟ್ರಿ ಕೊಟ್ಟಿದೆ. ಸಿನಿಮಾ ಚಿತ್ರೀಕರಣಕ್ಕಾಗಿ ನಟಿ ರುಕ್ಮಿಣಿ ವಸಂತ್ ಬಿಕಿನಿ ಧರಿಸಿ ಸ್ವಿಮ್ಮಿಂಗ್ ಪೂಲ್ ಒಳಗೆ ಇಳಿಯುವಂತೆ ಫೇಕ್ ಫೋಟೋ ವಿಡಿಯೋ ಹರಿದಾಡ್ತಾ ಇದೆ. ನಿಮ್ಮಿಂದ ಇದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ ಅಂತ ಕೆಲವರು ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಮತ್ತು ಕೆಲವರು ಇದು ಎಐ ಫೋಟೋ ವಿಡಿಯೋ ಎಂದು ವಾಸ್ತವ ಸಂಗತಿಯನ್ನ ತಿಳಿಸುತ್ತಿದ್ದಾರೆ. ಈ ಅವತಾರದಲ್ಲಿ ರುಕ್ಮಿಣಿ ವಸಂತ್ ಯಾವತ್ತಿಗೂ ನಟಿಸೋದಿಲ್ಲ ಬಿಡಿ ಅಂತ ಕೆಲವರು ಸ್ಪಷ್ಟನೆಯನ್ನ ನೀಡ್ತಾ ಇದ್ದಾರೆ. ಸೌತ್ ಸಿನಿ ದುನಿಯಾ ಮಾತ್ರವಲ್ಲ, ಬಾಲಿವುಡ್ ಅಂಗಳದಲ್ಲಿ ಕೂಡ ಕನ್ನಡದ ನಟಿ ರುಕ್ಮಿಣಿ ಕ್ರೇಜ್ ಜೋರಾಗಿದೆ. ರುಕ್ಮಿಣಿ ವಸಂತ್ ಬಗ್ಗೆ ಪಡ್ಡೆ ಹುಡುಗರಲ್ಲಿ ಕೂಡ ಭಾರಿ ಜೋಶ್ ಇದೆ. ಹೆಚ್ಚು ಸಿನಿಮಾಗಳಲ್ಲಿ ಆಕೆಯನ್ನ ನೋಡಲು ಬಯಸ್ತಾ ಇದ್ದಾರೆ. ಕಾಂತಾರ 1 ಸಿನಿಮಾ ಮೂಲಕ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರುಕ್ಮಿಣಿ ವಸಂತ್ ಹವಾ ಶುರುವಾಗಿದೆ. ಕಾಂತಾರದ ಕನಕವತಿ ಎಂದೇ ಜನಪ್ರಿಯರಾದ ರುಕ್ಮಿಣಿ ವಸಂತ್ ಹೆಸರು ಕೆಡಿಸುವ ಕುತಂತ್ರದ ಹಿಂದೆ ಕೆಲ ದುಷ್ಟರು ತಮಾಷೆಯ ಹೆಸರಲ್ಲಿ ವಿಕೃತ ಆನಂದ ಪಡಿತಾ ಇದ್ದಾರೆ. ಡ್ರ್ಯಾಗನ್ ಮತ್ತು ಟಾಕ್ಸಿಕ್ ಚಿತ್ರಗಳ ಮೂಲಕ ಪ್ರೇಕ್ಷಕರ ಮುಂದೆ ಬರಲಿರುವ ರುಕ್ಮಿಣಿ ಎಐ ದುರ್ಬಳಕೆಯಾಗುತ್ತಿರುವುದರ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ವೈರಲ್ ಆಗಿದ್ದಂತಹ ಗ್ರೀನ್ ಬಿಕಿನಿ ಫೋಟೋ ಸೇರಿದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವ ಎಲ್ಲಾ ಫೋಟೋಗಳು ಸಂಪೂರ್ಣವಾಗಿ ನಕಲಿ ಅಂತ ರುಕ್ಮಿಣಿ ವಸಂತ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇವುಗಳಲ್ಲಿ ಒಂದು ನಿಜವಾದದ್ದು ಅಲ್ಲ. ನನ್ನ ಚಿತ್ರಗಳನ್ನ ಮಾರ್ಫ್ ಮಾಡಿ ಎಐ ಮೂಲಕ ನಕಲಿ ಫೋಟೋ ಹಾಗೂ ವಿಡಿಯೋಗಳನ್ನ ಸೃಷ್ಟಿಸುವುದು ನನ್ನ ವೈಯಕ್ತಿಕ ಗೌಪ್ಯತೆಗೆ ಗಂಭೀರ ಧಕ್ಕೆ. ಅಷ್ಟೇ ಅಲ್ಲ, ಫೇಕ್ ಕಂಟೆಂಟ್ ಕ್ರಿಯೇಟರ್ಸ್ ವಿರುದ್ಧ ಸೈಬರ್ ಕ್ರೈಮ್ ವಿಭಾಗಕ್ಕೆ ದೂರು ನೀಡಿದ್ದು ಕಾನೂನು ಕ್ರಮ ಈಗಾಗಲೇ ಆರಂಭವಾಗಿದೆ. ಇದು ಬೇಜವಾಬ್ದಾರಿತನದ ಪರಮಾವಧಿ. ಇಂತಹ ನಕಲಿ ಕಂಟೆಂಟ್ ಸೃಷ್ಟಿಸುವವರಿಗೂ ಅದನ್ನ ಶೇರ್ ಮಾಡುವವರ ವಿರುದ್ಧ ನಾನು ಕಾನೂನು ಕ್ರಮವನ್ನ ತೆಗೆದುಕೊಳ್ಳುತ್ತೇನೆ ಅಂತ ನಟಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಕಲಿ ಫೋಟೋಗಳು ಮಾರ್ಫ್ ವಿಡಿಯೋಗಳನ್ನ ನೋಡಿದ್ರೆ ಶೇರ್ ಮಾಡಬೇಡಿ, ಪ್ರೋತ್ಸಾಹಿಸಬೇಡಿ. ಇಂತಹ ವಿಚಾರಗಳಲ್ಲಿ ಕುತೂಹಲಕ್ಕಿಂತ ಜಾಗೃತಿ ಮುಖ್ಯ ಅಂತ ಅಭಿಮಾನಿಗಳಿಗೆ ರುಕ್ಮಿಣಿ ವಸಂತ್ ಮನವಿಯನ್ನ ಮಾಡಿದ್ದಾರೆ. ಬೀರ್ಬಲ್ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗವನ್ನ ಎಂಟ್ರಿ ಕೊಟ್ಟ ರುಕ್ಮಿಣಿ ವಸಂತ್ ಬಳಿಕ ಸಪ್ತಸಾಗರದ ಚೆಯ್ಯಲು, ಕಾಂತಾರ ಹೀಗೆ ಹಿಟ್ ಮೇಲೆ ಹಿಟ್ ಚಿತ್ರಗಳನ್ನ ನೀಡುತ್ತಾ ಬಂದವರು. ಸದ್ಯ ಇದೀಗ ಯಶ್ ಅಭಿನಯದ ಪ್ಯಾನ್ ವರ್ಲ್ಡ್ ಸಿನಿಮಾ ಟಾಕ್ಸಿಕ್ ಚಿತ್ರದಲ್ಲೂ ರುಕ್ಮಿಣಿ ತನ್ನ ಕೈಚಳಕ ತೋರಿಸಲಿದ್ದಾರೆ.